ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಫಸ್ಟ್ ಇಲ್ಲಿಂದ ಕಾಲ್ ತೆಗಿ. ಯಾಕೆ? ಕಾಲ್ ತೆಗಿ ಅಂತ ಹೇಳ್ದೆ ತಾನೆ. ಇದ್ ನನಗೆ ಅಣ್ಣ ಕೊಡೋ ದೇವ್ರು. ಜಾಸ್ತಿ ಮಾತಾಡ್ಬೇಡ, ತಂದಿರೋ ಬಿರಿಯಾನಿ ಕೊಡು. ತಗೋ ತಿನ್ನು, ಇನ್ನೂ ಬೇಕಿದ್ರೆ ಇದೆ ಕೇಳು. ಮೂಳೆ ಇದೆ, ಎಣ್ಣೆ ಎಲೆ. ಕಾಶಿಗ್ ಫೋನ್ ಮಾಡಿ ಕೇಳ್ಕೊ, ನನ್ ಬಾರ್ಗೆಲ್ಲ ಹೋಗಕ್ಕಾಗಲ್ಲ. ಏಯ್, ನನಗ್ ಬೇಕು ಅಂದ್ರೆ ಬೇಕಷ್ಟೇ. ಏಯ್, ಸಾಹೇಬ್ರಿಗೆ ಮಾತಾಡ್ತೇನೋ? ಏನಾದ್ರೂ ಬುದ್ಧಿ ಇದ್ಯಾ? ನಾನ್ ಹೆಣ್ಣು, ನಾನ್ ಹೇಗ್ ಬಾರ್ಗ್ ಹೋಗ್ ತಗೊಂಡ್ಬರ್ಲಿ? ಬಿಡು, ನಾನೇ ಹೋಗ್ತೀನಿ. ತಂದೆ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೊರಗಡೆ ಹೋದ್ರೆ ತೀರ್ಥನ್ ಪಕ್ಷದವ್ರು ಎಲ್ರೂ ಇದ್ದಾರೆ, ಸಿಕ್ಕಾಕೋದ್ಯಾ? ನೀನ್ ಅಂತ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡ. ನನ್ ಕರ್ಮ. ಇವನೇ ಮಿನಿಸ್ಟರ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು. ನಾನು ಬರೋಷ್ಟರಲ್ಲಿ ಎಲ್ಗಾದ್ರೂ ಹೋಗ್ಬಿಟ್ರೆ ಅವನು. ಮಾಲಿನಿ, ಏ ಮಾಲಿನಿ, ಏನು? ನಿನ್ ಹಿಂದೆ ಯಾರಾದ್ರೂ ಬಂದಿದ್ರಾ? ನನ್ ಹಿಂದೆನಾ? ಯಾರು ಬಂದಿಲ್ವಲ್ಲ. ಯಾರೋ ಬಂದ್ ಬಾಗ್ಲಾಕ್ದಂಗ ಆಯ್ತಲ್ಲ. ಯಾರಾದ್ರೂ ಲಾಕ್ ಹಾಕಿರೋದು? ಯಾರೋ ಬಾಗ್ಲು ಲಾಕ್ ಮಾಡ್ರೆ ತೆಗಿರೋ. ಏನಾಯ್ತು? ಯಾರಾದ್ರೂ ಬೀಗ ಹಾಕಿರೋದು? ಯಾರ ಲಾಕ್ ಮಾಡ್ರೆ ತೆಗಿರೋ. ಯಾಕ್ರ ಲಾಕ್ ಮಾಡಿರೋದು? ಯಾರ ತೆಗಿಯೋ. ಯಾರೋ ನಿನ್ನಿಂದ ಬಂದಿದ್ದಾರೆ, ಹೊರಗಡೆಯಿಂದ ಲಾಕ್ ಹಾಕಿದ್ದಾರೆ. ಮುಗೀತು ನನ್ ಕತೆ. ಯಾರೋ ಬಾಗ್ಲು ತೆಗಿರೋ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಬಾಗ್ಲು ತೆಗಿರಿ. ನಿಮ್ಗಿನ್ನ ನನ್ ಕತೆ ಗೊತ್ತಿಲ್ಲ. ತೆಗಿರೋ. ಏನ್ ಮಾಡೋದೀಗ? ಏನ್ ಮಾಡೋದು? ಇರೋ, ಕಾಶಿಗ್ ಫೋನ್ ಮಾಡ್ತೀನಿ. ಸುಧಾಕರ್ ಅವರೇ, ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನ್ ಬಂದಿದ್ದ ಕೆಲ್ಸ ಮುಗೀತು, ಮತಗಟ್ಟೆಲ್ ಸಿಗೋಣ. ಬರ್ತೇನೆ. ರಾಜಕೀಯ ಅಂದ್ರೆ ಜಿದ್ದಾಜಿದ್ದಿ, ಒಬ್ಬರ ಮೇಲೊಬ್ರು ದೋಷಾರೋಪಣೆ ಮಾಡೋದು ಅಂತ ಅನ್ಕೊಂಡವ್ರಿಗೆ ತೀರ್ಥಂಕರ್ ಪ್ರಸಾದ್ ಅವರ ಈ ನಡೆ ಮಾದರಿ ನಡೆ ಅಂತ ಕಾಣಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಲೋ, ಹೇಳಿ ಸುಮ್ನವ್ರೆ. ಸಾಹೇಬ್ರೆ, ನೀವೊಬ್ಬ ಕೊಲೆಗಾರನ್ ಹುಡುಕ್ತಿದ್ರಲ್ಲ, ಅದೇ ಮಿನಿಸ್ಟರ್ಗೆ ಚಾಕು ಹಾಕಿದ್ನಲ್ಲ, ಅವನು ಇಲ್ಲೇ ಮಾಲಿನಿ ಮನೇಲಿದ್ದಾನೆ. ಮಾಲಿನಿ ಯಾರು? ಅದೇ ಸಾಹೇಬ್ರೆ, ಆ ಕಾಶಿ ಹುಡುಗಿ. ಸುಮ್ನವ್ರೆ, ಸರಿಯಾಗಿ ನೋಡ್ಬಿಟ್ಟು ಹೇಳಿ, ಅವ್ರೇನಾ? ಹೌದು ಸಾಹೇಬ್ರೆ, ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ. ಅಲ್ಲ ಸುಮ್ನವ್ರೆ, ಕೊಲೆ ಮಾಡಿದವನು ಕಾಲಿಗೆ ಬಂದಾಗ ಬಚ್ಚಿಟ್ಕೋತಾನೆ. ನೀವ್ಯಾರೋ ಬೇರೆಯವ್ರು ನೋಡ್ಬಿಟ್ಟು ಕನ್ಫ್ಯೂಸ್ ಆಗಿದ್ದೀರಾ. ಸರಿಯಾಗಿ ನೋಡ್ಬಿಟ್ಟು ಹೇಳಿ. ಅಯ್ಯೋ ಇಲ್ಲ ಸಾಹೇಬ್ರೆ, ಆ ಮಾಲಿನಿ ಅವನ್ಗೆ ಹೊರಗಡೆ ಹೋಗ್ಬೇಡ ಅಂತ ಎಚ್ಚರಿಕೆ ಕೊಡ್ತಿದ್ಲು. ಅಂದ್ಮೇಲೆ ನಿಮಗ್ ಹೆದರ್ಕೊಂಡೆ ತಾನೇ ಬಚ್ಚಿಟ್ಕೊಂಡಿರೋದು. ಅವನೇ ಸಾಹೇಬ್ರೆ. ನಾನು ಚಿಲ್ಕ ಹಾಕಿದ್ರೆ ಬಾಗ್ಲು ತೆಗಿ ತೆಗಿ ಅಂತ ಕಿರ್ಚಾಡ್ತಿದ್ದಾನೆ. ನಾನು ಇಲ್ಲೇ ಬಾಗ್ಲು ಮುಂದೆನೆ ಕಾಯ್ತಿರ್ತೀನಿ. ನೀವು ಬೇಗ ಬನ್ನಿ ಸಾಹೇಬ್ರೆ, ತಪ್ಪಿಸ್ಕೊಂಡ್ರೆ ಕಷ್ಟ. ಸರಿ, ಬಂದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬಾಗ್ಲು ತೆಗಿರೋ. ನಿಮ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ಬಾಗ್ಲು ತೆಗಿರಿ. ಏನಾಯ್ತು? ಇವ್ನು ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಕಾಶಿ ಮನೆಗೆ ಬೆಂಕಿ ಬಿತ್ತು, ಎಸ್ಕೇಪ್ ಹೆಂಗಾಗದೇನೋ. ಹೇಗ್ ಹೋಗೋದಿಲ್ಲಿಂದ? ಒಂದ್ ಕೆಲ್ಸ ಮಾಡು,
ಹಿಂದ್ಗಡೆ ಬಾಗ್ಲಿಂದ ಹೊರಟೋಗು. ಹೊರಟೋಗು. ಗುಡ್ ಐಡಿಯಾ. ಮುಗೀತು, ನನ್ ಕತೆ ಮುಗೀತು. ಪೊಲೀಸರ ಜೊತೆ ತೀರ್ಥ ಬಂದಿದ್ದಾನೆ, ಖಂಡಿತವಾಗ್ಲೂ ನಾನು ಎತ್ಬಿಡ್ತಾನೆ. ಎಲ್ಲಿ ಅವನು? ಒಳಗಡೆ ಇದ್ದಾರೆ ಸಾಹೇಬ್ರೆ. ಅವನೇನಾ? ಪಕ್ಕ ಅವನೇ ಸಾಹೇಬ್ರೆ, ನಾನೇ ನೋಡಿದ್ದೀನಿ. ಎಲ್ಲಿ ಅವನು? ಸಾಹೇಬ್ರೆ, ನಾನು ಆಗ್ಲೇ ಕಿಟಕಿಯಿಂದ ನೋಡಿದಾಗ ಅವ್ನು ಇಲ್ಲೇ ಕೂತಿದ್ದ. ಏನ್ ಮಾಡ್ಲಿ? ಸ್ವಲ್ಪ ಸಮಾಧಾನವಾಗಿರು. ಏಯ್, ನಿನ್ ಉದ್ದೇಶ ಯಾರಿಗ್ ಬೇಕು? ಎಸ್ಕೇಪ್ ಆಗೋದು ಹೆಂಗೆ ಹೇಳು? ಜೈ, ನಿಂಗೆ ಸಮಾಧಾನವಾಗಿರಕ್ ಬರಲ್ವಾ? ಹಿಂದ್ಗಡೆ ಬಾಗ್ಲತ್ರ ಏನಿದೆ ಅದನ್ನ ಹತ್ಕೊಂಡು ಹೊರಟೋಗು. ಇವನ್ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ. ನಾನೇನ್ ಮಾಡ್ಲಿ? ಸರ್ಚ್ ಆದ್ಮೇಲೆ ಕೊಡೋದೇ ಒಳ್ಳೇದು. ಯಾಕತ್ತೆ, ಏನಾಯ್ತು? ಹೇಳ್ತೀನಿ ಬಾ. ಇವತ್ತು ಸಾಧನ ದಿಢೀರಂತ ನನ್ನ ಹತ್ರ ಬಂದು ಸುಭಾಷ್ ಬಗ್ಗೆ ವಿಚಾರಿಸಿದ್ಲು. ಅತ್ತೆ, ಅವ್ರಿಗೇನಾದ್ರೂ ಅನುಮಾನ ಬಂದಿರ್ಬೋದಾ? 100% ಅನುಮಾನ ಬಂದಿರೋದಕ್ಕೆ ಅವಳು ನನ್ನ ಹತ್ರ ಬಂದು ಪ್ರಶ್ನೆ ಮಾಡಿದ್ದು. ಹಾಗಿದ್ಮೇಲೆ ಇರೋ ಸತ್ಯನ್ ಹೇಳ್ಬಿಡ್ಬೋದಲ್ವಾ ಅತ್ತೆ? ಇವಳೊಳ್ಳೆ ಅವನಿರೋ ಜಾಗ ಗೊತ್ತಾದ್ರೆ ಇವರೆಲ್ಲ ಹೋಗಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಅವನು ಮತ್ತೆ ಕುಡಿಯೋದಕ್ಕೆ ಶುರು ಮಾಡ್ಬಿಡ್ತಾನೆ. ಅವನ್ ಸರಿ ಹೋಗೋವರೆಗೂ ಅವನಿರೋ ಜಾಗ ಯಾರಿಗೂ ಗೊತ್ತಾಗೋದು ಬೇಡ. ಇದನ್ನ ನಾವಿಬ್ರು ಗುಟ್ಟಾಗೆ ಇಟ್ಕೊಳ್ಳೋಣ, ಸರಿನಾ? ಸರಿ ಅತ್ತೆ. ಅದಕ್ಕೆ ಅನುಮಾನ ನಿಜ. ಅಮ್ಮಂಗೆ ಎಲ್ಲ ಗೊತ್ತಿದೆ. ಅದ್ ಸರಿ, ನೀನ್ ಹೋಗಿ ಸುಭಾಷನ್ನ ನೋಡ್ದ್ಯಾ? ಇಲ್ಲ ಅತ್ತೆ, ಇವತ್ತು ಹೋಗಕ್ಕಾಗ್ಲಿಲ್ಲ. ಆಮೇಲಿಂದ ಹೋಗಿ ನೋಡ್ಕೊಂಡು ಬರ್ತೀನಿ. ಪರವಾಗಿಲ್ಲಮ್ಮ, ಸುಮ್ಮನೆ ಕೇಳ್ದೆ ಅಷ್ಟೆ. ಸರಿ ಹೋಗಿ ಕೆಲಸ ನೋಡು. ದೇವ್ರೆ, ನಮ್ ಸುಭಾಷ್ ಬೇಗ ಗುಣ ಆದ್ರೆ ಅಷ್ಟೇ ಸಾಕು. ಓ, ಹಾಗಾದ್ರೆ ಸುಭಾಷ್ನ ನೀವೇ ಎಲ್ಲೋ ಬಚ್ಚಿಟ್ಟಿದ್ದೀರಾ? ಮಿನಿಸ್ಟರ್ ಮೇಲೆ ನಿಂಗೆ ಏನೋ ದ್ವೇಷ? ಏನು ಗೊತ್ತಿಲ್ಲ ಸರ್. ನಾನ್ ಯಾವ ಕೊಲೆ ಪ್ರಯತ್ನನೂ ಮಾಡಿಲ್ಲ. ನೀವ್ ಯಾವೊಂದೋ ಮಾತು ಕೇಳ್ಕೊಂಡು ನನ್ನನ್ನು ಒಳಗಾಕಿದ್ದೀರಾ. ನಾಳೆ ದಿನ ನಾನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅಡ್ಕಸ್ವಿ ನನ್ ಮಗನೇ, ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದಲ್ದೆ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಸರ್ ಸರ್, ದಯವಿಟ್ಟು ನನ್ನ ಮಗನ್ ಬಿಟ್ಬಿಡಿ ಸರ್. ನಿಮ್ ದಮ್ಮಯ್ಯ ಅಂತೀನಿ ಸರ್. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಸರ್. ಅವನು ಕೊಲೆ ಮಾಡಿರಕ್ ಸಾಧ್ಯನೇ ಇಲ್ಲ ಸರ್. ಸರ್, ನನ್ನ ಮಗ ಒಂದ್ ಸೊಳ್ಳೆನೂ ಸಾಯಿಸ್ತಾನಲ್ಲ ಸರ್. ನಿನ್ ಮಗ ಸಾಯ್ಸಕ್ ಹೋಗಿಲ್ಲ, ಸುಪಾರಿ ಕೊಟ್ಟಿದ್ದಾನೆ. ಅಲ್ಲಿ ಕೂತಿದ್ದಾನ ಭೂಪ, ಅವನೇ ಬಾಯ್ ಬಿಟ್ಟಿರೋದು. ಸರ್, ಇಲ್ಲಿ ಏನ್ ನಡೀತಿದೆಯೋ ನನಗೆ ಅರ್ಥನೇ ಆಗ್ತಿಲ್ಲ ಸರ್. ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಹೊಡಿಬೇಡಿ ಸರ್, ದಯವಿಟ್ಟು ಹೊಡಿಬೇಡಿ. ನನಗಿರೋದು ಒಬ್ಬನೇ ಮಗ ಸರ್, ಬಿಟ್ಬಿಡಿ ಸರ್. ಬೇಕಾದ್ರೆ ನೀವ್ ಎಷ್ಟು ದುಡ್ಡು ಬೇಕಾದ್ರೂ ಕೇಳಿ ಕೊಡ್ತೀನಿ. ಹೇಯ್ ಮುಚ್ಚಮ್ಮ ಬಾಯ್ನ. ನನ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀಯಾ? ನಿನ್ ಮಗನ್ ಜೊತೆ ನಿನ್ನ ಒಳಗಾಗ್ತೀನಿ. ಬೇಡಿ ಸರ್, ನನ್ ಮಗ ಏನು ತಪ್ಪು ಮಾಡಿಲ್ಲ. ಏನೋ ಹುಡುಕ್ ಬುದ್ಧಿ ಸರ್, ಕ್ಷಮಿಸ್ಬೇಡಿ ಸರ್. ಬಾಯ್ ಮುಚ್ಚಮ್ಮ ನೀನು. ಅವ್ರು ನನ್ಗೇನು ಮಾಡಕ್ಕಾಗಲ್ಲ. ಮೊದಲು ಇಲ್ಲಿಂದ ಹೊರಡು ಹೊರಡು ಅಂತ ಹೇಳ್ತೀಯಾ?
ಅದಕ್ಕೆ ಜಾನು ಏನ್ ಅಷ್ಟೊಂದು ಅರ್ಜೆಂಟು ನಿಮ್ಮ ಅತ್ತಿಗೆ ಎಲ್ಲೂ ಹೋಗಿಲ್ಲ ಅಲ್ದ ನೋಡು. ಅದಕ್ಕೆ ನೀವ್ ಹೇಳಿದ 100% ನಿಜ. ಅದಕ್ಕೆ ಸುಭಾಷ್ನ ಆ ಹೂ ಮಾರೋಳು ಮತ್ತೆ ಅಮ್ಮ ಸೇರಿ ಬಚ್ಚಿಟ್ಟಿದ್ದಾರೆ. ಏನ ಅವನೇನ್ ಚಿಕ್ಕ ಮಗುನ ಬಚ್ಚಿಡಕ್ಕೆ? ಜೈ, ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ಜಾನು, ಅದೇನು ಅಂತ ಹೇಳು. ಅದಕ್ಕೆ ಅಮ್ಮ ಮತ್ತೆ ಆ ಹೂ ಮಾರೋಳು ಮಾತಾಡ್ಕೊಂತ ಇದ್ರು. ಅದೇ ನಾವು ಸುಭಾಷ್ ಬಗ್ಗೆ ಅಮ್ಮನ ಹತ್ರ ಕೇಳಿದ್ವಲ್ಲ, ಅದನ್ನ ಅಮ್ಮ ಹೋಗಿ ಅವಳ ಹತ್ರ ಹೇಳಿದ್ರೆ ಅದಕ್ಕೆ ಅವಳು ಅತ್ತೆ ಇರೋ ವಿಷಯನ ಹೇಳ್ಬಿಡ್ಬೇಕಾಯ್ತು ಅಂತ ಹೇಳ್ತಾ ಇದ್ಲು. ಅದಕ್ಕಮ್ಮ ನಾವೇನಾದ್ರೂ ಈ ವಿಷಯ ಬಾಯ್ಬಿಟ್ರೆ ನಾವ್ ಮಾಡಿದ ಪ್ರಯತ್ನ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಮಿನಲ್. ಗೊತ್ತಿತ್ತು ಹೀಗೆ ಆಗಿರತ್ತೆ ಅಂತ ಗೊತ್ತಿತ್ತು. ಆ ಹುಡುಗಿ ಅತ್ತೆ ತಲೆ ಕೆಡ್ಸಿ ಸುಭಾಷ್ನ ಮನೆಯಿಂದ ಆಚೆ ಹಾಕಿದಾಳೆ. ನಿಮ್ಮಮ್ಮ ಏನೋ ನನ್ ಮಗ ಉದ್ಧಾರ ಆಗ್ಬಿಡ್ತಾನೆ ಅಂತ ಅವಳ ಮಾತ್ ನಂಬ್ಕೊಂಡಿದ್ದಾರೆ. ಸುಭಾಷ್ ಈಸ್ ಇನ್ ಡೇಂಜರ್. ಹಾಗಿದ್ರೆ ಬಾ ಅಮ್ಮನ್ನೇ ಕೇಳೋಣ. ಓ, ಕೇಳ್ಬಿಟ್ರೆ ಹೇಳ್ಬಿಡ್ತಾರಾ? ಯಾಕಾಗಲ್ಲ? ಸುಭಾಷ್ ಇಸ್ ಮೈ ಬ್ರದರ್. ಅವ್ನು ಡೇಂಜರ್ಲಿ ಇದ್ದಾನೆ ಅಂದ್ಮೇಲೆ ಸುಮ್ಮನೆ ಕೂರಕ್ಕಾಗತ್ತಾ? ಜೈ, ನೀನ್ ನನ್ ಮೇಲ್ ಕೋಪ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಅವರು ಕೊಂಬೆ ಮೇಲ್ ನಡೆದ್ರೆ ನಾವು ಎಲೆಗಳ ಮೇಲ್ ನಡಿಬೇಕಾಗತ್ತೆ. ಹೇಳ್ತಾರೆ ಸುಭಾಷ್ ಎಲ್ಲಿದ್ದಾನೆ ಅಂತ ಅವ್ರ ಹತ್ರನೇ ಬಾಯ್ ಬಿಡಿಸ್ತೀನಿ. ಹೇಗೆ? ಅತ್ತೆ ವೀಕ್ನೆಸ್ ಆ ಹುಡ್ಗಿ. ಆ ಹುಡ್ಗಿನೇ ಲಾಕ್ ಮಾಡ್ಬಿಟ್ರೆ ಅವಳೇನು ಅತ್ತೆನೂ ಬಾಯ್ ಬಿಡ್ತಾರೆ. ವೇಟ್ ಅಂಡ್ ವಾಚ್.